ಇವತ್ತು ಎಲ್ಲಿ ಹಿಡ್ಕೊಂಬರೋಣ ಕಾಯ್ತಿದ್ದಾರೆ ಮಾರೆ ನಂಗಂತ. ಈಗ ಬೈದೇ ಬಿಡ್ತಾರೆ ಹೋಗಲ್ಲ ಅಂದರೆ. ಬಾಬಾ ಹೊಡಿಕೊಂಡದನ್ನು ಹಾಕು, ಬೇಗ ಹೋಗಿ ಸ್ವಲ್ಪ ಏಡಿ ಹಿಡಿದು ಹೆಂಗೆ ಉಂಟು ನೋಡಿ. ನಾವೀಗ ಹೋಗ್ತಿರೋದು ಕಲ್ಲೇಡಿ ಹಿಡಿಯೋಕ್ಕೆ. ಒಳ್ಳೆ ಸ್ವಲ್ಪ ದೂರ ಮಾರೆ. ಈ ನಮ್ಮ ಮಾಮೂಲಿ ಮನೆ ಹತ್ರ ಹಳ್ಳದಲ್ಲಿ ಸಿಗಲ್ಲ, ಈಗ ನೀರು ಜಾಸ್ತಿ ಉಂಟಲ್ಲ. ಹೋಗೋಣ. ಈಗ ಎಂತೆಂತ ಹಿಡ್ಕೊಂಡ್ರಿ ಏಡಿ ಹಿಡಿಯೋಕ್ಕೆ? ಅಲ್ಲ ನಾವು ಹೋಗೋದಕ್ಕೆ ಸಿಗ್ತದಲ್ಲ ದಾರಿಲಿ. ಏಡಿ ಹಾಕಕ್ಕೆ ಚೀಲ ಹಿಡ್ಕೊಳ್ರಾ? ನೋಡಿ, ಒಂದು 4-5 ಜನ ಹೊಲ್ಟಿವಿ. ಈಗ ನಮ್ಗೇನು ಏಡಿ ತಿನ್ಬೇಕಂತ ಪರ ಹಿಡ್ದಿಲ್ಲ. ನಾವು ವರ್ಷ ಸರಿ ತಿಂತೀವಿ. ಏನ್ ಬಾವ ನಿಮ್ಗೊಂಚೂರು ತೋರ್ಸೋಣ ಅಂತ ಒಂದು ಹೊರ್ಲೆ ಕಡೆ ಹೋಗ್ತಿದ್ವಿ. ಈಗ ಮೇಯ್ನ್ ಈಗ ನಮ್ಗೆ ಏಡಿ ಹಿಡಿಯಕ್ಕೆ ಒಂದು ಮೇಯ್ನ್ ಒಂದು ತಿಂಗ್ ಬೇಕು. ಏನಂದ್ರೆ ಹೊರ್ಲೆ ಫುಡ್ ನೋಡಿ. ಒಂದು ಸುಮ್ಮನೆ ಒಂದು ಮಾಡಿದಷ್ಟೇ ನೋಡಿ. ಹೆಂಗ್ ಭಾವನರಲ್ಲಿ ಹೆಂಗ್ ಸಪೋರ್ಟು. ಏನ್ ಬಾವ ಕೊನೆ ತನಕ ಹಿಂಗೆ ಅಲ್ಲ ನಾ ಬಿಡುವುದುಂಟೆ. ಮತ್ತೆ ಒಂದಿಗೆ ಹೊಟ್ಟೆ ಇಂದಿಗೆ ಹೊಟ್ಟೆ, ಒಂದಿಗೆ ಹೊಟ್ಟೆ ಇಂದಿಗೆ ಓಟೆಯ. ಬನ್ನಿ, ಒಂದು ಎಷ್ಟು ಏಡಿ ಸಿಗ್ಬೋದು ಅಂದಾಜು ಬಾವ? ಒಂದು 25ರಿಂದ 30 ಒಂದು ಕಮ್ಮಿ ಪ್ರಮಾಣ. ಸಾಧಾರಣ ನಾವು ಎಷ್ಟು ಹಿಡಿದಿರ್ಬೋದು? ನಾವಾ ಒಂದ್ಸಲ ಹೋಗಿ ಅಂದ್ರೆ ಮತ್ತೆ ಈಗ ಒಂದು ಹೈಯೆಸ್ಟ್ ಹಿಸ್ಟ್ರಿ ಅಂತ ಒಂದಿರ್ತದಲ್ಲ, ನಮ್ಮ ಅಜಯ್ ಅಲ್ಲಿ ಎಷ್ಟಿರ್ಬೋದು? ನಾವೆಲ್ಲ ಅಷ್ಟೆಲ್ಲ ಹಿಡಿದಿಲ್ಲ. ಅಜಯ್ ಭಯಂಕರ ಬಾರಿ ಹಿಡಿದಾರೆ. 100 ಏಡಿ ಹಿಡಿದಾರೆ ಅಂತ ಒಂದ್ಸರಿ. 100 ಒಂದೆರಡಲ್ಲ, ಶತಕ ದಾರ್ಸರವ್ರು. ಮತ್ತೆ ಅದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ. ಅವ್ರು ಹಿಡಿಯೋದೇ ಬೇರೆ, ನಾವು ಹಿಡಿಯೋದೇ ಬೇರೆ. ನಾವಂತರ ಕಂಗ್ಳಿಗಳು, ನಮ್ಗೆ ಹಿಡಿಯಕ್ಕೆ ಬರಲ್ಲ ಅಷ್ಟು. ನೋಡೋಣ. ಬರ್ಲೆ ಕೊಟ್ಟೆ ನೋಡು, ಇಲ್ಲಿರೋದು ಎಲ್ಲಿದೆ? ನೋಡು, ಅಲ್ಲಿ ಮರ ಕಾಣ್ತದೆ ನೋಡಿ, ಇಲ್ಲಿ ಆ ವಾಟೆ ಮರ. ವಾಟೆ ಮರದಲ್ಲಿ ಉಂಟು. ಬರ್ಲೆ ಕೊಟ್ಟನ ಮರನ ಗಂಟ ಮರ ಈಗ ಗೊತ್ತಲ್ಲ ನಿಮಗೆ? ನೋಡಿ, ಹೊರಲೆ ಕೊಟ್ಟೆ ತಗೊಂಡೋಗಿ ಒಂದು ತೋಪರ್ತಾವನೆ ಹಳೇದು. ಚೂರು ಜಾಗ್ರತೆ, ಎಂತ ಆಗಲ್ಲ. ಮಾರಿ ನಮ್ಮ ಮರಗಶಿ ಎಕ್ಸ್ಪರ್ಟ್ ಇವನು. ಎಂತೆಂತ ಮರ ಎಲ್ಲ ಕೊಡ್ತಾನೆ. ಎಕ್ಸ್ಪರ್ಟ್ ಏನಲ್ಲ, ನಮ್ಗಿಂತ ಪಂಟ್ರಲ್ಲ ಇದ್ದಾರೆ. ನಂಗೆ ಕಲಿಸ್ತದಾನೆ ನೋಡಿ. ಇದ್ರಿ ಹಿಂಗೆ ಚಂದ ಮಾಡಿ ಹಿಂಗೆ ಚೀಲ ಹಿಡಬೇಕು. ಈ ಥರ ಪುಡಿ ಪುಡಿ ಬೀಳ್ತದೆ. ಹತ್ರ ಬಾತೂರು ನಾ ಬಿಟ್ಟಿಟ್ಟಲ್ಲ, ಇರಲಿ, ತೊಂದರೆ ಇಲ್ಲ. ಆದಷ್ಟು ಬೀಳಿ. ನಮ್ಗೀಗ ಜಾಸ್ತಿ ಅವಶ್ಯಕತೆ ಏನಿಲ್ಲ. ನಿಮ್ಗೊಂದು 4 ಏಡಿ ತೋರ್ಸಕ್ಕಿದ್ರೆ ಸಾಕು. ಇದೊಂದು ಚೀಲ ಆಗಲ್ಲ ಮೇಡಮ್. ನಿನ್ ಚೂಡಿ ಬುಡ್ಕ್ ಬಾ. ನೋಡಿ, ಹಿಂಗೆ ತೆಗೀರಿ. ಹಿಂಗೆ ಒಳ್ಳೆ ಮಾಲುಂಟು, ಒಳ್ಳೆ ಮಾಲು. ಏಡಿಗಳು ಇವತ್ತು ಏನಿಲ್ಲ, ಮತ್ತೆ ನಾವು ಹಿಡಿಯೋದನ್ನ ನೋಡಿ. ಇಲ್ಲಿ ಧೂಮಕು ಬರ್ತಾ ಬನ್ನಿ. ಮೊಟ್ಟೆಗಳು ನೋಡು. ವಾವ್, ನೋಡಿ, ಈ ಮೊಟ್ಟೆ ಒಂಥರ ಸ್ಮೆಲ್ ಬರ್ತದೆ. ಸ್ಮೆಲ್ ಅಂದ್ರೆ ಅವಕ್ಕೆ ಆಹಾರಕ್ಕೆ ಏನು ಸ್ಮೆಲ್ ಬೇಕಂತದೆ. ಈಗ ನಮ್ಗೆ ನಾವು ಈಗ ಚಿಕನ್ ಮಟನ್ ಎಲ್ಲ ತಿಂತ ಸ್ಮೆಲ್ ಒಂಥರ ಸ್ಮೆಲ್ ಚಂದ ಅಲ್ಲ. ಇದೇ ತರ ಸ್ಮೆಲ್ ಏಡಿಗಳಿಗೆ ಬರ್ತದೆ. ಒಳ್ಳೆ ಖಾದ್ಯ ಅವಕ್ಕೆ. ನಾನು ಮೀನುಗಳಿಗೂ ಅಷ್ಟೇ. ಮೀನು ಹಿಡಿಯೋರಿಗೆ ಮೀನು ಫುಡ್ ಇದು ಅಲ್ಲೇನಾ? ಹೌದೌದು. ಬೇರೆ ಕಡೆ ಎಲ್ಲ ನಿಮ್ಗೆ ಮೀನು ಫುಡ್ಡೇ ಬೇರೆ ಮಾಡ್ತಾರೆ. ಇಲ್ಲಿ ಮಾತ್ರ ಈ ಥರದ್ದೆಲ್ಲ ಹಾಕ್ತಾರೆ. ಕೂಡ ಕಾಣ್ತದ? ಇದೆ. ಇದು ಮರದಲ್ಲಿ ನೋಡಿ, ಈ ತರ ಗಂಟು ಮತ್ತೆ ಈ ಬೆಂಡಾದೆಲ್ಲ ಕಟ್ಟೋದು ಜಾಸ್ತಿ. ಹೌದೌದು, ಬೆಂಡಾದೆಲ್ಲ ಕಟ್ಟೋದು. ಮಳೆ ನೀರು ಬೀಳದೆ ಇರುವ ನೋಡಿ, ಇಲ್ಲಿ ಬೆಟ್ಟಿಗೆ ಎಷ್ಟು ನೋಡು. ಗಡಿ ಮಳೆ ಬರ್ತಾ ಉಂಟು. ಹುಳ ಹೋಗೋದು ನೋಡಿ. ಹುಳ ಮಳೆ ಬರ್ತಾ ಉಂಟು. ಆದ್ರೂ ಈ ಜಾಗ ಚಂಡಿ ಆಗಿದೆ ನೋಡಿ. ಹೆಂಗ್ ಕಾಣ್ತಂತು. ಸುರಕ್ಷಿತ ಪ್ಲೇಸ್ ಅಲ್ಲಿ ಕಳ್ರು ನಾವು ನೋಡಿ ತೆಗಿತಿದ್ವಿ. ಪಾಪ ಅದು ಎಷ್ಟು ಬೇಜಾರು ಮಾಡ್ಕೊಂತದೇನೋ. ಎಷ್ಟು ಕಟ್ಟಕ್ಕೆ ಎಷ್ಟು ದಿನ ತಗೊಂಡಿರ್ಬೋದಲ್ಲ? ಒಂದು ವರ್ಷ ತಗೊಂಡಿರ್ಬೋದು ಮಾರೆ. ನಮ್ಗೆ ಹುಚ್ಚು. ನಾವ್ ಈ ತರ ಹಲ್ಕ ಕೆಲಸ ಮಾಡಿದ್ಕೆ ಈ ಫ್ಲಡ್ ಹೇಳಿದೀನಿ. ನಾವು ಕಲ್ತಿದ್ ಜಾಸ್ತಿ ಆಗಿದೆ. ಕಳ್ಕೊಂಡು ಹೋಗೋದು ಸಾಮಾನ್ಯ, ಎಂತ ಮಾಡಕ್ಕಾಗಲ್ಲ. ಒಂದು ಜೀವಿ ಬದುಕ್ಬೇಕಂದ್ರೆ ಇನ್ನೊಂದು ಜೀವಿನ ತಿನ್ಲೇಬೇಕು. ನಂಗೆ ನಮ್ಮ ITL ಮಾಸ್ಟರ್ ಒಬ್ರು ಹೇಳಿದ್ ನಂಗೆ, ಒಂದನ್ನು ಪಡ್ಕೊಬೇಕಾದ್ರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು ಹೇಳಿದ್ದಾರೆ. ನಮ್ಗೆ ಅವ್ರನ್ನ ಒಂದು ಇಂಟರ್ವ್ಯೂ ಮಾಡ್ಬೇಕು. ನಮ್ಮ ಹರೀಶ್ ಸರ್ ಅಂತ ಹೇಳಿ ಮರ್ಸಣಿಗರು, ಭಾರಿ ಒಳ್ಳೆ ಜನ, ಒಳ್ಳೆ ವ್ಯಕ್ತಿ. ಈಗೆಂತ ನಮ್ಗೆ ಪೂರ ಬೇಕು. ಇಲ್ಲಿ ಸತೀಶ ಕೇಳೋಣ, ಸ್ವಲ್ಪ ಕೊಡೋಣ ನನಗೆ. ಬೇಕಂತೆ. ಈಗ ನಮ್ಗೇನು ಜಾಸ್ತಿ ಏಡಿ ಬೇಡಲ್ಲ, ಮಾತ್ರ ವಿಡಿಯೋ ಮಾತ್ರ. ಈ ಹುಳ ಏನಂಟು ಇದು ಭಯಂಕರ ನಮ್ಗೆ. ಇದೇ ಮೇಯ್ನ್ ಬೇಕಾಗಿದೆ ಈ ಹುಳ ನಮ್ಗೆ. ಇದು ಗೂಡ್ಕಿಂತನೂ ಹುಳ ಬೇಕು ನೋಡಿ. ಇಳಿಯೋದು ನೋಡಿ ಹೆಂಗೆ ಇಳಿತಿದ. ನನ್ನ ಪ್ರಕಾರ ಸ್ವಲ್ಪ ಹಿಡಿತದ. ಇದು ಮೊಟ್ಟೆ ಎಲ್ಲ ನೋಡಿದ್ರೆ ಒಂದು 50ರಿಂದ 60 ಏಡಿ ಹಿಡಿತೀವಿ ಅಂತ ಒಂದು ನಂಬಿಕೆ ಬಂತು. ಬಾವ ಅವನು ಏನೋ ಮಾಡ್ಯಾನ. ಅವನು ಹಿಡಿಬೇಕಂದ್ರೆ ನಾನು ತೆಗೆದು ಬಿಟ್ಟ. ಏನ್ ಬಾವ ಇದಿಷ್ಟು ಬಿಟ್ಟಿದ್ದೀವಿ ಈಗ. ಅದು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಇರ್ಲಿ ಅಂತ ಪೂರ ಸಂತತಿ ನಾವು ನಾಶ ಮಾಡಲ್ಲ. ಅದು ಇನ್ನೊಂದು 4-5 ದಿವಸಕ್ಕೆ ಒಂದು ಸ್ವಲ್ಪ ಇಷ್ಟು ಕಟ್ಟುತ್ತದೆ. ಇವೆಲ್ಲ ನೋಡಿ, ಪ್ರಕೃತಿಗೆ ಇಂಪಾರ್ಟೆಂಟ್. ಬೇಕು. ಇದು ಪೂರಾ ನಾಶ ಮಾಡಿ ಸ್ವಲ್ಪ ಇದಾವ ನೋಡಿ. ಯಾವುದೇ ಕಾರಣಕ್ಕೂ ಮನುಷ್ಯತ್ವ ಕಳ್ಕೋಬಾರ್ದು. ಸಾಕುವ.
ನೋಡಿ ನಮ್ಗೊಂದಿಷ್ಟು ಸಿಕ್ಕಿದೆ ಈಗ. ನೋಡಿ ಎಷ್ಟು ಇನ್ನು ಉಳಿಸಿ ಬಂದಿವೆ ಸ್ವಲ್ಪ. ಇದನ್ನ ತಗೊಂಡೋಗಿ ನೋಡೋಣ ಒಂದು ಎಷ್ಟು ಏಡಿ ಸಿಗ್ಬೋದು ಅಂತ ಹೇಳಿ ನೋಡೋಣ. ಎಂತ ಬಿಟ್ಟಿದ್ದಲ್ಲ ಎಂತ ಬಿಡ್ಲ, ಬಾ ನೋಡ ಬಾ. ನೋಡಿ ಯಾರ್ಯಾರ ಮನೆ ಬೇಲಿ ನುಗ್ಗಿ ನಿಮಗೂ ತೋರಿಸ್ಬೇಕು ನಾವು. ಅದೇ ಬಾರಿ ದೂರ ಉಂಟು. ಇಲ್ಲೊಂದು ಯಮ ಗಂಟೆ ಅಪ್ಪು ಮತ್ತೆ ಇಳಿಜಾರು ತೋರಿಸ್ತೀನಿ. ಎಡಿಗಳನ್ನೆಲ್ಲ ಹೆಂಗೆ ಹಿಡಿಯೋದು ಏನಂತೇಳಿ ಈಗೆಲ್ಲ ಹೊರಲೆಲ್ಲ ಹಿಡ್ಕೊಂಡು ಹೊರಟಿವಿ ಹಳ್ಳಕ್ಕೆ. ನೋಡಿ ಒಂದು ಒಳ್ಳೆ ಪ್ರಪಾತ ಇಳಿಬೇಕು ಈಗ ಕೆಳಗಡೆ. ಮಲ್ನಾಡ್ ಕಡೆ ತೋಟ ನೋಡಿ ಹಿಂಗಿರ್ತವೆ. ನಾನು ಅಂದ್ರೆ ನಾನೆಂತದ ದಿನ ಕೆಶ ನಾನು ನೀನು ಅಂದ್ಲು ನಾನೆಂತ ಕೇಳಿದೆ. ಇವನು ನಮ್ಗೆ ಮೇನ್ ಇನ್ಫಾರ್ಮರ್ ಕೋಚರ್. ಅದೇ ಹಳ್ಳ. ಈ ಹಳ್ಳದಲ್ಲಿ ಈಗ ನೀರು ಜಾಸ್ತಿ ಉಂಟು. ಇದನ್ನ ಹಾಕಿದ್ರೆ ಇದು ಫುಲ್ ತೊಳೆದೋಗ್ತದೆ ಒಂದೇ ಸರಿ. ನಮ್ಗೆ ಏಡಿ ಸಿಕ್ಕಲ್ಲ. ನಾವೇ ಎಲ್ಲಿ ಕಮ್ಮಿ ನೀರು ಉಂಟು ಅಲ್ಲಿ ಹಾಕಲ್ವಾ. ನಾನು ಜಿಗಣೆ ಔಷಧಿ ಬಿಟ್ಟು ಬಂದಿನಿ. ಇವತ್ತು ನಂದೊಂದು 2 ಬಾಟ್ಲಿ ರಕ್ತ ಹೋಗ್ಬೋದು. ಅದಕ್ಕೆಲ್ಲ ನೀವೇ ಹೊಣೆ. ನಮ್ಮ ಮೇನ್ ವಿಕೆಟ್ ಎಲ್ಲ ಉಂಟು ಹೇಳು. ಅವನ್ನೆಲ್ಲ ಇಲ್ಲಿ ಅಲ್ಲದಾರೆ ನಾಳೆ ಬರೋಣ. ಸಿಕ್ಕಂತಾರೆ ನೋಡಿ ಇದು ವಾಟೆ ಕೋಲು. ಇದು ಹಸಿ ಇರ್ಬೇಕು. ಇದ್ರ ತುದಿಗೆ ನಾವು ಯಾಕಡೆ ತುದಿ ಕಟ್ಟೋದು, ಯಾಕಡೆ ಆ ಕಡೆ ತುದಿಗೆ ನೋಡಿ. ಈ ಕಡೆ ತುದಿಗೆ ಸ್ವಲ್ಪ ಇದು ಓಪನ್ ಮಾಡಿ ನಿಮಗೆ ಚಿಕನ್ ವೇಸ್ಟ್ ಏನಾರು ಹಾಕಿ ಇನ್ನು ಹಿಂಗೆ ಬದಿಲಿ ಇಟ್ಟರೆ ಸಾಕು. ತೋರಿಸ್ತೀನಿ ಅದು ಹೋಗಿ ಏಡಿ ಬರ್ತವೆ ನೋಡಿ. ಇದು ಕೋಳಿದು ವೇಸ್ಟ್, ನಾವು ಚಿಕನ್ ವೇಸ್ಟ್ ತಂದಿರೋದು. ಮತ್ತು ಇದು ಗೊತ್ತಲ್ಲ ಅಲ್ಲಿ ಕಡ್ದಲ್ಲ ಒರ್ಲೆ, ಇದು ಚಂದ ಕುಟ್ಟಿ ಪುಡಿ ಮಾಡಿ ಹಾಕೋಣ. ಇದು ಚಂದ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಏನಾಗುತ್ತೆ ಇದು ಮೊಟ್ಟೆ ಹುಳ ಮತ್ತು ಇದ್ರದ್ದು ಏನೇನು ಉಂಟಿದ್ದು ಅಂಶ ಎಲ್ಲ ತೊಳ್ಕೊಂಡು ಹೋಗ್ತದಲ್ಲ. ಅವಾಗ ಏಡಿಗಳು ಎಲ್ಲ ಇದ್ರೂ ಬರ್ತವೆ ಕ್ಯಾಚ್ ಮಾಡೋಕ್ಕೆ. ನನಗೆ ಮಳೆ ಹುಳದ್ದೊಂದು ಕಿರಿಕಿರಿ ಮಾರಿ ಎಲ್ಲಿ ಹೋದ್ರು ಹಂಗೆ ಏನು ಮಾಡ್ತಾರೆ. ಇದನ್ನ ಚಂದ ಮಾಡಿ ಗುದ್ದಬೇಕು. ಗುದ್ದಿದ್ರೆ ಹುಳ ಎಲ್ಲ ಸತ್ತು ಒಂಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಅದು ಅವಾಗ ಅದು ಗಟ್ಟಿ ಇರ್ತಲ್ಲ, ಏಡಿಗಳಿಗೆ ಒಳ್ಳೆ ಖಾದ್ಯ. ಇದು ಗಟ್ಟಿ ಇರುತ್ತೆ, ಕೈ ಗುದ್ದಕ್ಕಾಗಲ್ಲ. ಇದೇನಿದ್ರು ಕಲ್ಲೇ ಬಲ. ನೋಡಿ ಅಲ್ಲ ಈ ಥರ ಬರ್ಬೇಕು. ಇಲ್ಲಿ ಹೋಗೋರಿಗೆ ಗೊತ್ತಾಗಲ್ಲ. ಸ್ವಲ್ಪ ಪರ್ಫೆಕ್ಟ್ ಆಗಿ ಕೊಡೋಕ್ಕೆ ಗೊತ್ತಾಗಲ್ಲ ಅವ್ರಿಗೆ. ಸೈಡ್ ಸೈಡಿಗೆ ಬದಿಗೆ ಜಾಸ್ತಿ ಹಾಕ್ಬಾರ್ದು, ಎಷ್ಟು ಬೇಕಷ್ಟೇ. ಕಳ್ದೋಗೋದು ನೋಡಿ ಇದು ನೋಡಿ ಹೆಂಗೆ ಕಳ್ದೋಗ್ತಂತ ನೋಡಿ. ಈ ಥರ ನಿಮ್ಗೆ ಹೋಗೋಗಿ ಸಂದಿಲೆಲ್ಲ ಕೂತ್ರೆ ಎಲ್ಲೇ ಇದ್ರೂ ಬರ್ತವೆ. ಎಲ್ಲ ಇರುವಂಥ ಏಡಿ ಇದೊಂಥರ ಬಾರಿಗೆ ನಾವೆಲ್ಲ ಕುಡ್ಕೊಡ್ಬೋದಂಗೆ. ಒಂದು ಬಂದು ತಂದು ಇಲ್ಲಿ ಅದಲ್ಲಿ ಅಲ್ಲಲ್ಲಿ ಹಾಂ ನೋಡಿ ಅಲ್ಲೊಂದು ಏಡಿ ಉಂಟು. ಬಾಬಾ ನಾನು ಹಿಡಿಕ್ಯಾ ನೋಡಿ ತಿರುಗಿದೆ ಮದ್ದು ಗಡ್ಡೆ ಬಿಡದಲ್ಲಿ ಸ್ವಲ್ಪ ಜೂಮ್ ಹಾಕು. ಬಾಯಿಗಂತೂ ಕೊಡಿ ಬಾಯಿ ಈಗ ತೋರ್ಸೋಣ ಕೊಡಿ ಕೊಡಿ. ನಮಗೆ ಗೊತ್ತಿರೋ ನಾಲೆಡ್ಜಲ್ಲಿ ನಾವು ಮಾಡ್ತಿದ್ದೀವಿ ನೋಡಿ. ಇನ್ನೂ ಎಕ್ಸ್ಪರ್ಟ್ಗಳು ಇರ್ತಾರೆ, ಅವ್ರು ಹೆಂಗೆ ಮಾಡ್ತಾರ. ಇದು ಕೊಟ್ಟೆ ತೋರಿಸ್ತೀಯ ಅಲ್ಲಿ. ಅಮ್ಮ ಚೆಂಡು ಮಾರ ಇದು ನೋಡಿದ್ರೆ ತಿಂತಾರ ಇಲ್ಲ ಗಡಿಗೆ. ಬಿಡಿ ಬಿಡಿ ಏನು ಗೊತ್ತಾ, ಸ್ಮೆಲ್ ಬಂದಷ್ಟು ಒಳ್ಳೇದು ಏನು ಬಾ. ಇನ್ನು ಏಡಿ ಕ್ಯಾಚಿಂಗ್ ಶುರುವೇ. ಏಡಿ ಸ್ಟಿಕ್ಕೆಲ್ಲ ರೆಡಿ ಆಗಿದೆ. ಬನ್ನಿ. ಹಾಂ ಯಾರೇ ಬಂದರೂ ತೋಟಕ್ಕೆಲ್ಲ ಪ್ಲಾಸ್ಟಿಕ್ ಹಾಕೋಗ್ಬೇಡಿ. ಹೆಂಗೆ ತಂದೀವಿ ಹಂಗೆ ತಗೋಣ ವಾಪಸ್. ಕೋಳಿ ಪಚ್ಚಿ ಕಟ್ಟಿ ಇಟ್ಟಿದೆ ಈಗ. ಅಲ್ಲಲ್ಲ ಕಣ ಅಟ್ಲಿಂಗ್ ಬಂತಾರೆ. ಇಲ್ಲಿ ಉಂಟು ಇಲ್ಲಿ ಕಾಣ್ತುಂಟಾ ನೀರು ಬರಬಹುದು. ಇದನ್ನು ಕಾಯ್ಬೇಕು. ಭಾರಿ ತಾಳ್ಮೆ ಬೇಕು. ತಾಳ್ಮೆ ಇಲ್ಲಾಂದ್ರೆ ಏನಾಗಲ್ಲ. ಅದು ಇಲ್ಲಿ ಚಿಕನ್ ಮರ ಇಲ್ಲ ಅಲ್ಲೇ ಇದೆ ಓಪನ್ ಹಾಕೇನಲ್ಲ ಒಳ್ಳೆ ಸಿಗುತ್ತೆ. ಬೈಕಾನ್ ಉಂಟಲ್ಲ ಬಾ ಕಾಂತ ಕೊಂಬು ಬರ್ತೈತೆ. ಮಾತಾಡಬೇಡಿ ಅಪ್ಪ ಕಡಿದು ನಾವು ಭಾರಿ ಸೂಕ್ಷ್ಮವಾಗಿರ್ಬೇಕು. ಇದು ಬೇಕಿದೆ ಚೂರ ಹೇಳ್ಕೊಂಡು ನೋಡಿ ಕೊಂಬು ಹೆಂಗೆ ಬರ್ತಾ ಉಂಟು ನೋಡಿ. ಕೊಂಬು ಕಾಣಿಸ್ತಿದೆ ನಿಮಗೆ. ಒಂಚೂರು ಆ ಕಡೆ ಹೋಗಿದ್ರೆ ನೀವು ಅನ್ನೋದಕ್ಕೆ ಹೊತ್ತು ಒಳಗೆ ನಾವು ಒಂಚೂರು ಸೇಫ್ ಆದರೂ ಅದು ಬರಲ್ಲ. ಭಾರಿ ಸೂಕ್ಷ್ಮ. ನಾನು ಒಂಚೂರು ಹೊರಗೆ ಬರಲಿ, ನಾವು ತನಕ ತೊಂದರೆ ಮಾಡೋದು ಬೇಡ ಏನು ಬಾ. ಅದು ಒರಿಜಿನಲ್ ಮಾಡಿ ಮತ್ತೆ ಅಲ್ಲೆಲ್ಲ ನೋಡಿ ಒಂಚೂರು ಕೆಳಗೆ ನೋಡ್ಕೊಂಡು ಬರ್ತೀನಿ. ಯಾಕೆ ಇಳಿಬೇಡ, ನೀರಿಗೆ ಬಂದು ಇಳಿಬೇಡ. ನೀರಿಗೆಲ್ಲ ಏನಿಲ್ಲ ನೋಡಿ. ಇಷ್ಟು ಸಣ್ಣ ಹಳ್ಳದಲ್ಲಿ ಹೋಗ್ಬೇಕು ನಾವು. ಹಳ್ಳ ಅಲ್ಲ, ಸಣ್ಣ ಬೈಕ್ಲು. ಬಾವಾ ನೀವು ಬಾ ನೋಡಿ
ಯಮ ಏಡಿ ನೋಡಿ, ಯಮ ಏಡಿ ಭಾವ. ಭಾವನೆ ಇದಕ್ಕೆ ಒಂದು ನೋಡಿ ಯಮ ಏಡಿ ಕೈಲಿ ಹಿಡಿಬೋಯ್ತು ಮಾರ. ಹೌದು ಮಾರ್ಯ. ಆ ಕಡೆ ಬರ್ತೀಯಾ? ದೂರ ಇದೆ ಅಪ್ಪನ ಹಂಗೆ ಕಪ್ಪನಿ ಹಂಗೆ ಇಟ್ಟ ನೀನು ತಾಕ್ಬಾರ್ದು ಅದಕ್ಕೆ. ಅದು ಈ ಕಡೆ ಅದು ಇರ್ತದಲ್ಲ, ಅವಾಗ ಅವ ಬಂದು ಹಿಡಿತಾನೆ. ನೋಡಿ ಹೆಂಗೆ ತಿಂತಂತ ನೋಡಿ. ಏನಾದರೂ ನೋಡಿ ಇದು ನೋಡಿ. ಫಸ್ಟ್ ಮೊದಲ ಬೋಣಿಗೆ ಜೋರು ಹತ್ರ ತಮ್ಮ ಇಲ್ತಮ್ಮ ಅದನ್ನ ನೋಡಿ. ನಾನು ನೋಡಿದ್ದೆ ತೋರ್ಸು ನೋಡಿ. ನನ್ನ ಪ್ರಕಾರ ಇವತ್ತಿಗೆ ಇದೇ ಹೈಯೆಸ್ಟ್ ದೊಡ್ಡ ಬೇಡಿ ಅಂತ ಕಾಣ್ತದೆ. ನಿಂತ್ಕೊಳ್ಳಿ. ಅಲ್ಲನಾ? ಇಲ್ಲ ಇದು ಅಪ್ಪನ ಗಿಡ ಹಿಡಿದು ತೋರಿಸ್ತಿದೆ. ಹೌದಾ? ತಮ್ಮ ಮೇಲೆ ತಮ್ಮ ಅದ್ರ ಕೊಂಬೆಲ್ಲ ಮರಿ ಒಂದು ತೋರ್ಸಕ್ಕ. ನೋಡಿ ಈ ಥರ ಪ್ರತಿಭೆಗಳು ನಿಮ್ಗೆ ಹಳ್ಳಿಲಿ ಮಾತ್ರ ಸಿಗುತ್ತೆ. ಕ್ರಿಮಿನಲ್ ಹಾರ್ಸ್ ತಿಂತಾರೆ. ಇದೊಂದು ಕ್ರಿಮಿನಲ್ ಏಡಿ ಅಂತ ಹೇಳ್ತಾರೆ. ಇದ್ರ ಕೊಂಬು ಡಿಸ್ಕನೆಕ್ಟ್ ಮಾಡಿ ಯಾರೋ ಒಗಿದ್ರೆ ನಿಮ್ಗೆ ಚರ್ಮನೆ ಕಿತ್ತು ಬರ್ತದೆ. ಮೂಳೆ ತುಂಬ ಮಾಡ್ತವೆ. ಹಾಂ, ಸಣ್ಣ ಕಾಲು ಕೊಡ್ಬೇಕಾ? ಎಂತ ಬಿಡಲ್ಲ ಮಾರ. ಅದು ಸ್ಮೆಲ್ಲಿಗೆ ಬಂದು ಕಾಣ ಅದು ಕೂತಿಗೆ. ಮತ್ತೆಂತ ಇದು ನಿಮ್ಗೆ ಕೊಂಬದೊಂದು ವಿಶಿಷ್ಟತೆ ಏನಂದ್ರೆ, ನೀವು ನೋಡಿ ಸತ್ತ ಮೇಲೆ ಇದು ನಿಮ್ಮ ಕೈ ಹಿಡ್ಕೊಳ್ತದೆ. ಆ ಥರದೊಂದು ಅಪರೂಪ ಉಂಟು ಏಡಿ ಕೊಂಬಲ್ಲಿ. ಆಗ ನೋಡು 30 ನೋಡು ಕೊಂಬು ನೋಡಿ. ಅದರ ಕೊಂಬು ನೋಡಿ, ಇದರ ಹಲ್ಲು ನೋಡಿ. ಇದು ಭಾರಿ ಕೆಳಗಿದ ಏಡಿ ಅಂತ ಹೇಳ್ಬೋದು. ಕೆಳಗಿದೆ ಏಡಿ. ಇದನ್ನ ನಮಗೆ ಇದೆಲ್ಲ ಮೊದಲೇ ನಮಗೆ ಖಾಲಿ ಹೊಳೆದಿರಲ್ಲ. ಇಲ್ಲಾಂದ್ರೆ ಇದನ್ನ ಇಷ್ಟೊತ್ತಿಗೆ ಖಾಲಿ ಮಾಡ್ತಿತ್ತು. ಅದು ಕಮ್ಮಿ ಹೋಗ್ತೀನಿ ನಾನು ಗ್ಯಾರಂಟಿ. ಒಂದು ಭಾರಿ ಒಂದು ದರಿದ್ರ ಏಡಿ ಉಂಟು, ಅದು ಸಿಕ್ಕಿಲ್ಲ ನಮಗೆ. ಭಾರಿ ಒಂದು ಮಾತಾಡಿ ನೀವು ಬರ್ತಾರೆ ಸರ್ ಕಾಣ್ತಿದ್ದಾರೆ. ಅವ್ರದ್ದಂತ ಹೆದರಿಕೆ ಹೋಗಿ ಭಾರಿ ಉಂಟು ನೋಡು. ಭಾರಿ ಪೊಲೀಸರಲ್ಲ ಏಡಿ. ಹಾಂ, ಸಂಬಂಧಿಕರೆಲ್ಲ ಹಿಡಿದಾರು. ಯುದ್ಧಕ್ಕೆ ಮಗದೀರ ಹೋದಂಗೆ. ಕೃಷ್ಣದೀವ ಬೆಳೆದಾಗಿ ಒಮ್ಮೆ ಬಂದರೆ ಇಲ್ಲ ಒಂದು ಈ ಕಡೆ ಅಷ್ಟು ಬೋಣಿಗೇನು ಮಾರ. ಇಲ್ಲೊಂದು ಹೇಳಿ ನಮಗೆ ಭಾರಿ ಆಟ ಅಷ್ಟುಂಟು ಮಾರ. ನಾವು 30 ಅದು 30 ಉಂಟು. ಒಳಗೆ ಬರೋದು ಹೊರಗೋಗೋದು, ಒಳಗೆ ಬರೋದು ವಾಟದಲ್ಲಿ ಕೆಸಿ ನೋಡೋಣ. ಎಂಥರ ಮಾಡಿ ಹೊರಗೆ ಎಳೀರಿ ಹೇಳ್ತೀನಿ. ಬಿಡಲ್ಲ ಅದನ್ನ ಮಾಡಿ ಸ್ವಲ್ಪ ತಿನ್ನಿ ಅದು, ಆಮೇಲೆ ನೋಡುವ. ಏನು ಬಾವ ಹೇಳಿ ನೋಡೋಣ. ಮದುವೆ ಇಲ್ಲಿ ಹೋಗ್ತಿದಾರೆ ಅವ್ರ ಹಿಂಗಡೆ ಹೋದ್ರೆ ಏನಾದರೂ ಪತ್ತೆ ಆಗ್ಬೋದು. ಇಲ್ಲ ನೋಡೋಣ. ಒಂದು ಸಣ್ಣ ಸುಳಿವು ಸಿಕ್ಕರೆ ಸಾಕು, ಅಷ್ಟೇ ಆಗ್ತದೆ. ನೋಡೋಣ, ಕೆಳಗೆ ಹೋಗ್ತಾ ಕಾಣ್ಬೋದು. ತುಂಬಿ ಗೊಂದಿಲಲ್ಲಿ ಇರ್ತಾರೆ. ಭಾರಿ ಕಿರಿಕಿರಿ ಮಾರ ಸುಲಭ. ನಿನ್ನೆ ಕೆಳಗೆ ಹೋಗ್ಬೇಕು ನಾವು. ಸಾಧಾರಣ ಸಂಜೆ ಆಗ್ಬೋದು. ನಾವು ಎಲ್ಲ ಮುಖ್ಯ ಗಾಡಿ ಎಲ್ಲ ಹಿರಿಯತ್ತೆ ಸಂಜೆ ಆಗ್ಬೋದು. ನನಗೆ ಮೇಗ ಕಾಟ ಕೊಟ್ಟಿತ್ತು ಒಂದು ಹುಳ. ಎಲ್ಲಿ ಹೋಗಿ ಕೂತು ವಾಯ್ಸ್ ರೆಕಾರ್ಡಿಗೆ ಆಗಲ್ಲ ಮಾರಿ. ಹುಳ ಬರ್ಕತ್ತಿಲ್ಲ. ಹುಳ ಕಾಣ್ತದೆ ನೋಡಿ ಇಲ್ಲಿ. ಫೋನ್ ಮಾಡ್ಕೊಂಡು ಅಲ್ಲಿ ಗುಗ್ಗಿಟ್ಟು ಕೊನೆಯಲ್ಲ ಅಂತ ಕಾಣ್ತಿತ್ತು. ಒಂದೇ ಬಿಡೋಣ ಅಂತ ಕಾಣ್ತಿತ್ತು. ಆದರೆ ಹಾಕ್ಬೇಕು ಕೊನಿಬಾರ್ದು. ಇದು ನಿಮಗೆ ಮಳೆದೊಂದು ಗೆಸ್ಟ್ ಹೇಳ್ತಾವೆ ನಿಮಗೆ ಮಳೆದು. ಅದೇ ಇಲ್ಲಿ ಇರ್ಬೋದು ಇದ್ರೆ. ಇಲ್ಲೆಲ್ಲ ನೋಡೋಣ, ಎಲ್ಲಿಗೆ ಹೋಗ್ಬೇಕು ನಾವು. ಅವ್ರಿಗೆ ಜಾಗ್ರತೆ ಓಡಾಡಬೇಕು. ಕೈ ಕಾಲುಗೆಲ್ಲ ಸಾಗಿದ್ರಿ ನೋಡಿ. ಹೇಳಿ ಮೇಲಿಂದ ಕೆಳಗೆ ಹಿಡ್ಕೊಂಡು ಬಂದರೆ ಒಳ್ಳೇದಂತಾರೆ. ನಾವು ಕೆಳಗಿಂದ ಬಂದರೆ ಸೀದಾ ಕೆಳಗೆ ಹೋಗ್ತೇವೆ ಫುಡ್ಡು. ನಾವು ಮೇಲೆ ಬಂದು ಏನು ಪ್ರಯೋಜನ ಅಲ್ಲ. ಅದು ಐಟಮ್ ಎಲ್ಲ ಹಿಡ್ಕೊ ಬಂದ್ಯಾ? ಚೀಲಗಿಲ್ಲ ಅದಂತರ ಹಾಕಿ ನೋಡೋಣ. ನೋಡಿ
ಹಾಕ್ತೀವಲ್ಲ. ಮಾತಿ ಅಮಾವಾಸ್ಯೆಯಲ್ಲಿ ಏಡಿ ಒಂದು ವಿಶೇಷ, ಏಡಿ ಹಿಡಿಲೇಬೇಕು, ತಿನ್ನಲೇಬೇಕು. ನೋಡಿ ನಿಧಾನಕ್ಕೆ ಬರ್ತಾ ಉಂಟು. ಅಯ್ಯೋ ಅಲ್ಲಿ ಸಣ್ಣದು ಮಾತ್ರ. ಹಾಂ ಓಲಿ ನೋಡಿ ಹೆಂಗೆ ಬರ್ಕೊಂಡು ಕಟ್ಕೊಂತು ನೋಡಿ. ಅಯ್ಯೋ ಇಲ್ಲಿ ಹಿಡಿತೀರ ಕೈಲಿ. ಬರ್ತಾನೆ ಬಾ ಮಗ ಬಲ ಮಗ. ಅದು ಸ್ವಲ್ಪ ನೀರೊಳಗಿಟ್ಟರೆ ಇಲ್ಲೊಂದು 2 ಇದ್ದಾವೆ. ಎಲ್ಲಿಗೆ ಹೋಯ್ತು ಮಾತಾಡ ಕಾಣ್ತದಾ? ಎಲ್ಲಿ ನೋಡಿ, ಅದು ನಾವು ಕಟ್ಕೊಂಡ್ರೆ ಅದು ಸ್ವಲ್ಪ ಕಚ್ಚಂಗೂ ನಾವು ಮುಂದೆ ತರಬೇಕು. ಇಡ ಬಾಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡಿಮೆ ಅಲ್ಲಿಗೆ. ಅದಕ್ಕೆ ಸಿಗಬಾರ್ದು, ತಿನ್ನಕ್ಕೆ ಸಿಗಬಾರ್ದು. ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಬರ್ತಾ ಉಂಟು ಕಡೆ ಬರ್ತಾ ಉಂಟು. ಅದೇಯಾ ಆ ಏಡಿಗೆ ಬರಾತಿಲ್ಲ ಕಣಪ್ಪ, ಯಾವ ವರ್ಷ ಏಡಿಗೆ ಹಿಡಿತಾನೆ ಇಲ್ಲ ಮರ. ಅದು ಏಡಿಗೆ ಶಕ್ತಿ ಇಲ್ಲ ಅಂತ ಕಾಣ್ತದೆ. ಪಲ್ಯ ಉಂಟು, ಏಡಿ ಒತ್ತಿಡ್ಕ ಬಾಬಾ ಅಪ್ಪಣಿ, ಏಡಿನೇ ಒತ್ತಿಡ್ಕೊಳ್ತೀನಿ ನೀನು. ಛತ್ರಿ ಕೊಡಪ್ಪಣಿ, ಅದೇ ಚೂರು ಛತ್ರಿ ಅಪ್ಪಣಿ. ಹಿಂಗೆ ಇಟ್ಬಿಟ್ಟು ಅಲ್ಲಿಗೆ ಬರುತ್ತೆ ಛತ್ರಿ. ಕತ್ಲಂತು ಹೌದಾ? ಒಳ್ಳೆ ಒಂದು ಸೀನ್ ಮತ್ತು ಸ್ವಲ್ಪ ಮೇಲೆ ಎಳಿಯಪ್ಪ. ಅದನ್ನಲ್ಲೇ ಕೈಲಿ ಅಮುಕ್ಬೋದಾ ಅಂತ ಕೈಲಿ ಬಾಬಾ ಎಲ್ಲ ಕೀಳದಲ್ಲಿ ಹೋಗ್ತೀನಿ. ಹೌದು ಅಪ್ಪ ನೀವು ಛತ್ರಿ ಕೊಡು. ಒಬ್ಬರು ಅದನ್ನ ಹಿಡ್ಕೊಂಡು ಒಬ್ಬರು ಮಂಗ ಮಾಡಿ. ನೀವು ಭಾರಿ ಸಿಕ್ಕಲ್ಲ ಮಾರಿ, ಭಾರಿ ಕಡಿಮೆ, ಭಾರಿ ಜಾಗ್ರತೆ ಇರ್ತವೆ. ಈ ಥರ ಅಂಚಲೆಲ್ಲ ಇರ್ತವೆ. ಹಾಂ ಬಾ, ಇಲ್ಲೊಂದುಂಟು ಬಾ, ಕೈಲಿ ಹಾಪಿಡ್ಸ್ಬೋದು. ಅದು ಇಲ್ಲೊಂದುಂಟು, ಇನ್ನು ಕೈಯೆಲ್ಲ ಹಿಡಿತಾನೆ ನೋಡಿ ಬಾವ ಬಂದು. ಬಾ ನೋಡಲಿ, ಹೋಗಲಿ ಹೋದ ನೋಡಿ, ಎರಡು ಮೂರು ತಗೋಣ. ಹಾಂ 2-3 ಏಡಿ ಉಂಟು. ಕೋಲ ಬೇಡ, ಅದು ಇಲ್ಲಿ ಸಿಗ್ತದೆ, ಆರಾಮಾಗಿ ಸಿಗ್ತದೆ. ಹಿಡ್ದ ಒಂದು ಸಿಕ್ತು. ಕತ್ತೇನಾ
ಹಾ ಅಪ್ಪ ನಿಲ್ ಬಾ ಕೈ ಕೊಡು ಎಲ್ಲ ಮುಟ್ಟಿಸಿದ ನೋಡಿ. ಇದು ಕಾಲು ಮುರಿಬೇಕಿತ್ತು ಮಾರೆ. ಗೊತ್ತಾ ತರ್ತೈತೆ ಬರಲಾಗ. ಹಾಂ ಮರಿ ಅಲ್ಲೊಂದೆಲ್ಲ ಇತ್ತಲ್ಲ, ಎರಡು ಮುರಿದ್ವಲ್ಲ ಚೂರು ಕೆಸಿನಲ್ಲಿ ಇತ್ತ. ಮುರ್ಕೊಡು ಇಲ್ಲಿ ಓಡ್ತಾವೆ, ನಂಗೆ ಇಡೋಕ್ಕಾಗಲ್ಲ. ಹಾಂ ಬಂದೆ ಬಾವಾ ಮುರಿ ಕಲ್ಲು ಓಡ್ತಾರೆ. ಈಗ ಕಾಲು ಮುರಿಬೇಕಿತ್ತ, ನಾನು ನಿಂಗೆ ಹಂಗೆ ಇರ್ತಾನೆ ನನಗೆ ಅಲ್ಲ ಅದೆಯಾ. ಅದೇ ರೀ ನೋಡಿ ಇಲ್ಲೊಂದುಂಟು. ಹಾಂ ನೋಡಿ ಗೊತ್ತಿರ್ಬೇಕು. ಚೀಲ ತರಲ್ಲ ಅದೇ ಅದ್ರ ಕಾಲೆಲ್ಲ ಮುರಿದೆ ಆಯ್ತಾ, ಕಾಲು ಮುರಿದಲ್ಲಿದೆ. ಇವತ್ತು ಸಾಧಾರಣ ಎಷ್ಟು ಸಿಕ್ಬೋದಂದರೆ ಗೊತ್ತಿಲ್ಲ. ಹೇಳಿ ಹೇಳಿ ಸ್ವಲ್ಪ ಡೇಂಜರ್ ಮುರಿದಿಲ್ಲ. ಹಾಂ ಇಟ್ಕೊಳ್ತಾನೆ ಇಲ್ಲಿ ಸಿಕ್ತಾ ಅದೆರಡು ಬಗ್ಗೆ ಅವೆರಡು ಇನ್ನೂ ಸಿಕ್ಕಲ್ಲ. ಇಲ್ಲ ಅಪ್ಪನಿಗೆ ಇನ್ನೂ ಸಿಕ್ಕಲ್ಲ ಅವು ಇಲ್ಲ. ವಯಸ್ಸು ತಾರು ಹೋಗಿದೆ, ಇನ್ನೂ ಸಿಕ್ಕಿಲ್ಲ ಅಪ್ಪನಿಗೆ. ಗೋಳು ಬರ್ತದೆ ಪಾಪ ಅಂತ ಸಿಕ್ಕಲೇನಾ. ಹಾಕಲ್ಲ ಒಂದು ಉಂಟಂತ ನೋಡ್ತೀನಿ, ಒಂದೇ ಕೊಡಿ ಎರಡು ನೀರಿಗೆಲ್ಲ ಹಾಕಿ ಗಾರ್ ಕಬ್ಬು ಮಾಡಬಾರ್ದು. ನೀರಿಗೆಲ್ಲ ಹಾಕಿ ಗಾರ್ ಕಬ್ಬು ಮಾಡೋದು ಸಿಕ್ಕಲ್ಲ. ನಮ್ಮ ಬಾವ ಭಾರಿ ಪೊಕ್ಕಿರ, ಹಿಡಿದ್ರು ಹಿಡ್ದ ಏನು. ಹೌದೇನಾ ಮೈಕ್ ಆಫ್ ಆಗಿದೆ ನೋಡು, ಲೈಟ್ ಬರ್ತಂತ. ಸೈಡಿನ ಸ್ವಿಚ್ ಗೊತ್ತಿರ್ಕ, ಸೈಡ್ ಒಂದು ಸ್ವಿಚ್ ಉಂಟು. ಹಾಂ ಈಗನೇ ಆಯ್ತಲ್ಲ, ಹಂಗಾರೆ ಚಾರ್ಜ್ ಇಲ್ಲ ಆತ್ಮಾರೆ. ರೆಡ್ ಹತ್ತಿರ ಬರ್ತಂತ, ಹತ್ತಿರ ಬರ್ತಿದ್ರೆ ಆಗ್ತದೆ. ಒಂದು ನಿಮಿಷ ಕೆಳಗೇನಾದರೂ ಉಂಟಾ ನೋಡ್ಕೊಂಡ್ಬರ್ತೀನಿ. ಕಡಿಮೆ ಇಲ್ಲೆಲ್ಲ ಇರ್ತವೆ. ನಾನೊಂದು ಹಿಡಿಬೇಕಲ್ಲ, ವರ್ಷ ಥರ ಹಿಡಿಬೇಕು. ಇದು ಕೊಟ್ಟಾದ್ರೆ ಬೈತಾರೆ ನನಗೀಗ, ನೀನು ಮಾರೆ ನಮ್ಗಿಂತ ಮುಂಚೆ ಹಾಳು ಮಾಡ್ತೀನಿ ಮಾರೆ ಅಂತ. ನೋಡಿ ಇಂಥ ಪ್ಲೇಸಲ್ಲೆಲ್ಲ ಇರ್ತಾರೆ, ಇಲ್ಲೆಲ್ಲರಿಗೂ ಜಾಸ್ತಿ ಏಡಿಗಳು. ಭಾರಿ ಶ್ರಮ ಪಡಬೇಕು ಮಾತ್ರ, ಶ್ರಮ ಇಲ್ಲದೆ ಏನೂ ಆಗಲ್ಲ. ನೀನು ಏಡಿ ಚೀಲನ ಬಿಟ್ಟು ಬರ್ತಾರಲ್ಲ ಮರೆ. ನಾವು ಹಿಂಗೆ ತಿರ್ಗಿ ಆಗೋಣಲ್ಲ ಮೇಲೆ ಬೇಡ, ಅಲ್ಲಿ ಪ್ರಶಾಂತ ಅಣ್ಣ ಇದ್ರ ಹತ್ರ. ಅಪ್ಪ ಅಲ್ಲಿ ಸಿಕ್ಕಲ್ಲ ಅಲ್ಲ ನಮಗೆ. ಹಾಂ ನನಗೆ ನೋಡಿ ಸಿಕ್ತದೆ, ನೋಡ್ಕೊಬರ್ತೀನಿ. 3 ಬಿಟ್ಟೆ ನಾನು ಹಿಡಿದು ಬಿಟ್ಟೇನೆ ಮತ್ತೆ. ಒಂದೊಂದು
ಬಾಬಾ ಕೊಚ್ಚು ಕಣ ಬೇವರ್ಸಿ ಮುಂದೆ ಇದು ಒಂದನೇ ಆಟ ಆಗ್ತಿದೆ ಯಾವುದು ಸಿಗ್ತಿಲ್ಲ ಪರವಾಗಿಲ್ಲ ನಾನು ಹೋಗ್ಬರ್ತೀನಿ ಇನ್ನೊಂದು ಅದು ಇದಕ್ಕೆ ಕೋಳಿ ಕಪ್ಪು ಮಾಡ್ತಾಳ ಕೋಳಿ ಕಪ್ಪು ಮಾಡ್ತಾಳ ಒಂದು 4 ವಾಲ್ ಹಾಕಲಿಲ್ಲ ಅಲ್ಲ ಫಸ್ಟಿಗೆ ಅವ್ನಿಗೆ ಭಾರಿ ಹತ್ತಿರ ಹಾಕಿತ್ತು ಇವು ಹತ್ತಿರೊಂದುಂಟು ಅಲ್ಲಿ ಇಲ್ಲೊಂದುಂಟು ಇದೊಂದು ಮರಿ ಒಂದು ಹೊಲ್ಟಾರೆ ನಿಮಗೆ ಇನ್ನೊಂದು ನಿಮಗೆ ಹಾಕಿಕೊಳ್ಳಿ ಇಲ್ಲಿದ್ದೀರಿ ನಾವು ತಿಂದಿರ್ತೀವಿ ಫುಲ್ ಹೊರಗೆ ತಿಂದಿದ್ದೀವಿ ಹೌದಾ ಮರಿಯಲ್ಲಿ ಕಾಣ್ತಾಯ್ತಾ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಶ್ರೀಗಂಧದ ಗುಡಿ ಆಹಾ ಓಹೋ ಹಸಿರಿನ ಬನಸಿನಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓ ಹರಿಯುವ ನದಿಯಲ್ಲಿ ಜಾಡಿ. ನನಗೆ ಸಾಂಗ್ ಹೇಳೋದೆಲ್ಲ ಭಯಂಕರ ಇಷ್ಟ, ಆದರೆ ವಾಯ್ಸ್ ಮಾತ್ರ ಕಪ್ಪೆ ವಾಯ್ಸ್ ಗುರು. ಸೌಂಡ್ ಕೇಳಿಸ್ತುಂಟಲ್ಲ.